Hello students, let us glance once uh, these parts of speech how appears in dictionaries. Noun ಅನ್ನೋದು ಎನ್ ಅಂತ ಮೆನ್ಷನ್ ಮಾಡಿರುತ್ತೆ. ಯಾವುದೇ ಡಿಕ್ಷನರಿಗೆ ನೀವು ಹೋದಾಗ ನೌನ್ ಅನ್ನೋದು ಎನ್ ಅಂತ ಬ್ರೆಕೆಟ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಪ್ರೊನೌನನ್ನು ಪಿ ಎನ್ ಅಂತ ಮಾಡಿರ್ತಾರೆ. ವರ್ಬನ್ನು ವಿ ಅಂತ ಮಾಡಿರ್ತಾರೆ. ಎಡ್ಜೆಕ್ಟಿವನ್ನು ಎ ಡಿ ಜೆ ಅಂತ ಮೆನ್ಷನ್ ಮಾಡಿರ್ತಾರೆ. ಎಡ್ವರ್ಬನ್ನು ಎ ಡಿ ವಿ ಅಂತ ಮೆನ್ಷನ್ ಮಾಡಿರ್ತಾರೆ. ಪ್ರಪೋಸಿಷನನ್ನು ಪಿ ಆರ್ ಇ ಪಿ ಏನಂತ ಮಾಡಿರ್ತಾರೆ, ಪಿ ಆರ್ ಇ ಪಿ ಅಂತ ಮಾಡಿರ್ತಾರೆ. ಕಂಜಂಕ್ಷನ್ನ ಸಿ ಒ ಎನ್ ಜೆ ಅಂತ ಮೆನ್ಷನ್ ಮಾಡಿರ್ತಾರೆ. ಆ ಪದಗಳು ಯಾವುದು ಅಂತ. ಇಂಟರ್ಜೆಕ್ಷನ್ನ ಐ ಎನ್ ಟಿ ಅಥವಾ ಐ ಎನ್ ಟಿ ಜೆ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಕ್ರಮವಾಗಿ ನೌನು, ಪ್ರೊನೌನು, ವರ್ಬ್, ಎಡ್ಜೆಕ್ಟಿವ್, ಎಡ್ವರ್ಬ್, ಪ್ರಿಪೋಸಿಷನ್, ಕಂಜಂಕ್ಷನ್ ಆ್ಯಂಡ್ ಇಂಟರ್ಜೆಕ್ಷನ್. ಲೆಟ್ ಅಸ್ ಗೋ ಫಾರ್ ಪ್ರಾಕ್ಟೀಸ್. ಪ್ರಾಕ್ಟೀಸ್ನಲ್ಲಿ ನೋಡಿ, ಇಲ್ಲಿ ಕೆಲವು ಪದಗಳನ್ನು ಹೈಲೈಟ್ ಮಾಡಿದ್ದೇನೆ. ಅದನ್ನು ನಿಮಗೆ ಒಂದು ಸೆಂಟೆನ್ಸ್ನಲ್ಲಿ ಬಂದಿರತಕ್ಕಂಥ ಪದಗಳನ್ನು ಹೈಲೈಟ್ ಮಾಡಿದ್ದನ್ನು ನೀವು ಅದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳೋದಕ್ಕೆ ಬಂದಿರಬೇಕು. 8th, 9th, 10th ವೆರಿ ವೆರಿ ಇಂಪಾರ್ಟೆಂಟು. ನಿಮಗೆ ಬೇಸ್ಡ್ ಆನ್ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲೇ 4ರಿಂದ 5 ಮಾರ್ಕ್ಸ್ ಕವರ್ ಆಗಿಬಿಡುತ್ತೆ ಇನ್ ಡಿಟೇಲ್ ಹೋದಾಗ. ಓಕೆ, ದ ಲಿಟಲ್ ಡಾಗ್ ರ್ಯಾನ್. ಲಿಟ್ಲ್ ಏನಾಗುತ್ತೆ, ಇದು ಡಿಸ್ಕ್ರೈಬ್ ಮಾಡೋದ್ರಿಂದ ಎಡ್ಜೆಕ್ಟಿವ್ ಆಗುತ್ತೆ. ಡಾಗ್ ಅನ್ನೋದು ನೌನ್ ಆಗುತ್ತೆ. ಓಕೆ, ಓಹ್ ಯು ಸ್ಕೇರ್ಡ್ ಮೀ. ಓಹ್ ಅನ್ನೋದು ಇಲ್ಲಿ ಎಕ್ಸ್ಪ್ಲನೇಷನ್ ಮಾರ್ಕ್ ಇರೋದ್ರಿಂದ ಪ್ಲಸ್ ಇದು ಸಡನ್ ಫೀಲಿಂಗ್ ಆಗಿರೋದ್ರಿಂದ ದಿಸ್ ಇಸ್ ಕಾಲ್ಡ್ ಆಸ್ ಇಂಟರ್ಜೆಕ್ಷನ್. ಯು ಅನ್ನೋದು ಪ್ರೊನೌನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕಮ್ ಟು ದ ನೆಕ್ಸ್ಟ್ ಸೆಂಟೆನ್ಸ್. ದ ಸ್ನೋ ಫೆಲ್ ಸಾಫ್ಟ್ಲಿ. ನೋಡಿಲ್ಲಿ ಈಗ ಆಲ್ರೆಡಿ ನಾನು ಹೇಳಿದ್ದೀನಿ, ಸ್ವಲ್ಪ ಹಿಂಟ್ಸನ್ನು ನಾವು ಪ್ರಾಕ್ಟೀಸ್ ನೋಡ್ಕೋಬೇಕು. ಇಲ್ಲಿ ಸಾಫ್ಟ್ಲಿ ಎಲ್ ವೈ ಫಾಲೋ ಮಾಡೋದ್ರಿಂದ ನೋಡ್ಕೊಳ್ಳಿ, ಸ್ನೋ ಅನ್ನೋದು ನೌನ್ ಆಗುತ್ತೆ. ಫೆಲ್ ಅನ್ನೋದು ಮೇಲಿಂದ ಬೀಳೋದು, ಇಟ್ ಶೋಸ್ ಆ್ಯಕ್ಷನ್, ಸೊ ದಟ್ ಇಟ್ಸ್ ಕಾಲ್ಡ್ ಆಸ್ ವರ್ಬ್. ಸಾಫ್ಟ್ಲಿ ಅನ್ನೋದು ಎಡ್ವರ್ಬ್ ಆಗುತ್ತೆ. ದ ಹೌಸ್ ವಾಸ್ ರೆಡ್ ಆ್ಯಂಡ್ ಸ್ಮಾಲ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಹೌಸ್ ಅನ್ನೋದು ನೌನು, ರೆಡ್ ಅನ್ನೋದು ಎಡ್ಜೆಕ್ಟಿವ್ ಆಗುತ್ತೆ, ಯಾಕೆಂದರೆ ಇಟ್ ಡಿಸ್ಕ್ರೈಬ್ ದ ಕಲರ್ ಆಫ್ ದ ಹೌಸ್. ಆ್ಯಂಡ್ ಅನ್ನೋದು ಕಂಜಂಕ್ಷನ್ ಆಗುತ್ತೆ ಬಿಕಾಸ್ ಇಟ್ ಜಾಯಿನ್ಸ್ ಟು ವರ್ಡ್ಸ್. ಓಕೆ, ನೆಕ್ಸ್ಟ್ ಕಮ್ ಟು ದ ಪ್ಯಾಟ್ ಆ್ಯಂಡ್ ಜೋ. ಇಲ್ಲಿ ಎರಡೂ ವ್ಯಕ್ತಿಗಳ ಹೆಸರಾಗಿರೋದ್ರಿಂದ, ಪ್ಯಾಟ್ ಅನ್ನೋದು ಮತ್ತು ಜೋ ಅನ್ನೋದು ಇಬ್ಬರದು ವ್ಯಕ್ತಿಗಳ ಹೆಸರಾಗಿರೋದ್ರಿಂದ ಇದು ನೇಮ್ ಆಫ್ ಎ ಪರ್ಸನ್ ಏನಾಗುತ್ತೆ, ನೌನ್ ಆಗುತ್ತೆ. ಇದು ನೌನ್ ಆಗುತ್ತೆ, ಇದು ಕಂಜಂಕ್ಷನ್ ಆಗುತ್ತೆ. ಇಲ್ಲಿ ಎಲ್ ಇ ಎ ವಿ ಎಸ್ ಯಾವಾಗಲೂ ನೌನಿಗೆ ಎಸ್ ಸೇರಿಕೊಂಡಾಗ ಪ್ಲೂರಲ್ ಆಗುತ್ತೆ. ಹಾಗಾಗಿ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ಲೀವ್ಸ್ ಅನ್ನೋದು ನೌನ್ ಅಂತ ಮಾಡ್ಕೋಬೋದು. ಲೆಟ್ ಅಸ್ ಗೋ ಫಾರ್ ಮೋರ್ ಪ್ರಾಕ್ಟೀಸ್. ಮೋರ್ ಪ್ರಾಕ್ಟೀಸ್ನಲ್ಲಿ ವಿತ್ ಗ್ರೇಟ್ ಜಾಯ್ ಮಾಮ್ ಆ್ಯಂಡ್ ಡ್ಯಾಡ್ ವೆಲ್ಕಮ್ಡ್. ನೋಡಿ, ವೆರಿ ವೆರಿ ಸಿಂಪಲ್ ಆಗಿ ಕಂಡುಹಿಡ್ಕೋಬೇಕು. ವೆಲ್ಕಮ್ಡ್ ದ ನ್ಯೂ ಬೇಬಿ. ಮಾಮ್ ಅನ್ನೋದು ಅಮ್ಮ, ಡ್ಯಾಡ್ ಅನ್ನೋದು ಫಾದರ್, ಇದು ಎರಡು ಕೂಡ ನೌನ್ ಆಗುತ್ತೆ. ಆ್ಯಂಡ್ ಅನ್ನೋದು ಈ ಎರಡು ಪದನ ಸೇರಿಸೋದ್ರಿಂದ ಇಟ್ ಇಸ್ ಕಾಲ್ಡ್ ಆಸ್ ಕಂಜಂಕ್ಷನ್. ವೆಲ್ಕಮ್ಡ್ ಇ ಡಿ ಸೇರ್ಕೊಂಡಿದೆ ನೋಡಿ, ದಿಸ್ ಇಸ್ ಕಾಲ್ಡ್ ಆಸ್ ವರ್ಬ್. ಓಕೆ, ನ್ಯೂ ಬೇಬಿ. ಬೇಬಿ ಅನ್ನೋದು ನೌನು, ನ್ಯೂ ಅನ್ನೋದು ಹೊಸದು. ಹೊಸದು ಅಂದರೆ ಇಟ್ಸ್ ಕಾಲ್ಡ್ ಆಸ್ ಎಡ್ಜೆಕ್ಟಿವ್. ದ ಬಾಯ್ಸ್ ಫಿಶ್ಡ್ ಇನ್ ದ ಗಾರ್ಗ್ಲಿಂಗ್ ಸ್ಟ್ರೀಮ್. ಓಕೆ, ದ ಬಾಯ್ಸ್ ಅನ್ನೋದು ಬಾಯ್ಗೆ ಎಸ್ ಸೇರ್ಕೊಂಡಿದೆ, ಬಾಯ್ಸ್ ಅನ್ನೋದು ನೌನು. ಫಿಶ್ಡ್ ಇ ಡಿ ಸೇರ್ಕೊಂಡಿದೆ ವರ್ಬು. ಇನ್ ಅನ್ನೋದು ಪ್ರಪೋಸಿಷನ್, ಗಾರ್ಗ್ಲಿಂಗ್ ಸ್ಟ್ರೀಮ್ ಅಂತ, ಇದು ಸ್ಟ್ರೀಮ್ ಅನ್ನೋದು ನೌನು. ಈ ಹಾಗಾದರೆ ಜುಡು ಜುಡು ಹರಿಯುವ ಜರಿಯಲ್ಲಿ ಅವರು ಫಿಶಿಂಗ್ ಮಾಡಿದ್ದಾರೆ. ದಿಸ್ ಇಸ್ ಕಾಲ್ಡ್ ಆಸ್ ವರ್ಬ್. ಓಕೆ, ಗೋ ಟು ನೆಕ್ಸ್ಟ್ ಎಕ್ಸಾಂಪಲ್. ಮೇರಿ ಫಿನಿಶ್ಡ್ ಹರ್ ರೀಡಿಂಗ್ ಅಸೈನ್ಮೆಂಟ್. ಮೇರಿ ಅನ್ನೋದು ನೌನು, ಫಿನಿಶ್ಡ್ ಇ ಡಿ ಸೇರ್ಕೊಂಡಿದೆ ವರ್ಬು. ಹರ್ ಅನ್ನೋದು ಪ್ರೊನೌನು, ರೀಡಿಂಗ್ ಅಸೈನ್ಮೆಂಟ್ ಅನ್ನೋದು ಬೋತ್ ಆರ್ ನೌನ್ಸ್. ಓಕೆ, ದ ಅರ್ತ್ ಟ್ರಾವೆಲ್ಸ್ ಅರೌಂಡ್ ದ ಸನ್. ಅರ್ತ್ ಅನ್ನೋದು ನೌನು, ಟ್ರಾವೆಲ್ಸ್ ಇಸ್ ಎ ವರ್ಬ್, ಅರೌಂಡ್ ಪ್ರಪೋಸಿಷನ್, ಸನ್ ಅನ್ನೋದು ನೌನ್ ಆಗುತ್ತೆ. ಓಕೆ, ಲೆಟ್ ಅಸ್ ಗೋ ಫಾರ್ ಮ್ಯಾಥ್ ಆರ್ ಇಂಗ್ಲೀಷ್ ಈಸ್ ಮೈ ಫೇವರೆಟ್ ಸಬ್ಜೆಕ್ಟ್. ಇದು ಬೋತ್ ಆರ್ ಸಬ್ಜೆಕ್ಟ್ ಆಗಿರೋದ್ರಿಂದ ಮ್ಯಾಥ್ ಅನ್ನೋದು ಇಂಗ್ಲೀಷ್ ಅನ್ನೋದು ನೌನ್ ಆಗುತ್ತೆ, ಆರ್ ಅನ್ನೋದು ಕಂಜಂಕ್ಷನ್ ಆಗುತ್ತೆ. ಇಲ್ಲಿ ಫೇವರೆಟ್ ಅನ್ನೋದು ಎಡ್ಜೆಕ್ಟಿವ್, ಸಬ್ಜೆಕ್ಟ್